ನಾನು 5ನೇ ಕ್ಲಾಸ್ ಹುಡುಗನಿಗೆ ಸ್ಟಾರ್ಟ್ ಮಾಡಿದ್ದೆ ಕುಡಿಯೋದು. ಅಮ್ಮನ ಮೇಲೆ ಆಣೆ ಇಕ್ಕಿದೆ ಫಸ್ಟು ವಾರಕ್ಕೆ, ಅದ್ರ ಮೇಲೆ ಇಂಟ್ರೆಸ್ಟ್ ತಗೊಂಡು. ದೊಡ್ಡ ಮಗನ ಫುಲ್ ಎಣ್ಣೆ ಹೊಡೆಯೋನು, ಅವ್ನಿಗೆ ಹಾಸ್ಪಿಟ್ಲಿಗೆ ಇಕ್ಕಿ ಸಾಕಾಗಿತ್ತು. ಇಲ್ಲಿಗೆ ಬಂದ ಮೇಲೆ ಹಾಸ್ಪಿಟ್ಲ್ ಮನ್ನಾ ಮಾಡ್ಯಾವ. ಇಲ್ಲಿ ಬಂದು ತಡೆ ಹೊಡೆದು ವಿತಿನ್ 5 ಸೆಕೆಂಡಲ್ಲಿ ರಿಸಲ್ಟ್ ಅನ್ನೋದು ಸಿಗ್ತಾಯಿದೆ ಸರ್. ಒಂದು ದೇವಸ್ಥಾನಕ್ಕೆ ಹಾಕೋ ಬೆಳಕು ಇಲ್ಲಿ ಒಳಗಡೆ ಕಾಣಿಸುತ್ತೆ ಸರ್. ಸರ್ ನಮಸ್ತೆ, ನನ್ನ ಹೆಸರು ನವೀನ್ ಕುಮಾರ್ ಅಂತೇಳಿ, ಬೆಂಗಳೂರು ಡಿಸ್ಟಿಕ್ಕು ದೊಡ್ಡಬಳ್ಳಾಪುರ ತಾಲೂಕು ತೂಪ್ಗೆರೆ ಹೋಬಳಿ ಗಂಟಕನಹಳ್ಳಿ ಗ್ರಾಮ ಸರ್. ಇದು ಬಂದು ಶ್ರೀ ಶಕ್ತಿ ಜ್ಞಾನದೇವಿ ಪೀಠ. ಇಲ್ಲಿ ವಿಶೇಷತೆ ಏನು ಅಂದರೆ ನಾಗದೋಷಕ್ಕೆ ಸಂಬಂಧಪಟ್ಟಂಗೆ ಮತ್ತು ಸಂತಾನದ್ದು ಮತ್ತು ವ್ಯವಹಾರದ್ದು ಮತ್ತು ಕೋರ್ಟು ಕೇಸು ಆ ಥರ ಜಮೀನ್ದು ಸಮಸ್ಯೆ, ಮನೆ ಸಮಸ್ಯೆ ಏನಿದ್ರೂ ಅಮ್ಮ ಒಂದು ನಿವಾರಣೆ ಮಾಡ್ಕೊಂಡು ಚೆನ್ನಾಗಿ ಕಾಪಾಡ್ಕೊಂಡು ಬರೋವಂಥ ಭಕ್ತರಿಗೆ ಎಲ್ಲರಿಗೂ ಒಂದು ಒಳ್ಳೇದು ಮಾಡ್ಕೊಂಡು ಅವರೊಂದು ನಂಬಿಕೆ ಕೆಡಿಸ್ತಿದ್ದಂಗೆ ಕಾಪಾಡ್ಕೊಂಡು ಹೋಗ್ತಿದ್ದಾಳೆ ಸರ್. ಸರ್ ಆ ಗಿಡ ವಿಶೇಷತೆ ಏನು ಅಂದರೆ, ಆ ಗಿಡ ಬಂದು ಒಂದು ನಾಗದೋಷಕ್ಕೆ ಸಂಬಂಧಪಟ್ಟಂಗೆ ಇವಾಗ ಕೆಲವರು ಮನೆಯಿಂದ ಒಂದು ಊರಿಂದ ಒಂದು 2-3 ಬಂದಿರ್ತಾರೆ. ಯಾಕಂದರೆ ಅವ್ರ ಮನಸ್ಸು ಬಿಚ್ಚಿ ಹೇಳ್ಕೊಳಕ್ಕಾಗಲ್ಲ. ಮತ್ತು ಇನ್ನೊಂದು ಏನಂದರೆ ಇವಾಗ ಅತ್ತೆ ಸೊಸೆಯರು, ಗಂಡ ಹೆಂಡತಿ ಎಲ್ಲರೂ ಬರ್ತಾರೆ. ಅವಾಗ ಏನಾದ್ರು ಒಂದೊಂದು ಪ್ರಶ್ನೆ ಇರುತ್ತೆ, ಅದು ಅವ್ರ ಕೈಲಿ ಹೇಳ್ಕೊಳಕ್ಕಾಗಲ್ಲ. ಆ ಒಂದು ಸನ್ನಿವೇಶಕ್ಕೆ ಏನಂದರೆ ಆ ಮರದ ಹತ್ರ ಬಂದ್ಬಿಟ್ಟು ಒಂದು ಮುಡುಪು ಕೊಡ್ತೀರಿ. ಆ ಮುಡುಪು 9 ವಾರ ಕಟ್ಟಿದ್ರೆ 9 ವಾರ ಕಟ್ಟಿದ್ರೆ ಪಕ್ಕ ಅವ್ರು ಏನು ಅಂದ್ಕೊಂಡಿರ್ತಾರೆ ನೋಡಿ ಸರ್, ಅದೊಂದು ಕೋರಿಕೆ ಅನ್ನೋದು ನೆರವೇರುತ್ತೆ ಸರ್. 48 ರೌಂಡ್ ಹಾಕಿ 9 ವಾರ ಬಂದು ಅದಕ್ಕೆ ಯಾವಾಗ ಒಂದು ಮುಡುಪು ಅನ್ನೋದು ಕಟ್ತಾರೋ ಆ ಮುಡುಪು ಕಟ್ಟಿ 9ನೇ ವಾರದೊಳಗಡೆ ಅರಿಶಿನ ಕುಂಕುಮ ಕೊಡ್ಬೇಕು ಸರ್. 9 ಜನ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಟ್ಟು ಆ ಒಂದು ಫಲ ಅನ್ನೋದು ಅಷ್ಟೊಕ್ಕೆ ಸಿಕ್ಕಿರುತ್ತೆ ಸರ್. ಅವ್ರಿಗೆ ಒಂದು ತಡೆ ಹೊಡಿತಾರೆ ಸರ್. ಆ ತಡೆ ಎಲ್ಲೆಲ್ಲೋ ನೋಡಿರ್ಬೋದು, ಹೊಡೆದು ಒಂದು 3 ದಿವಸ 4 ದಿವಸ ಒಂದೊಂದು ರಿಸಲ್ಟ್ ಸಿಗುತ್ತೆ. ಬಟ್ ಇಲ್ಲಿ ಬಂದು ತಡೆ ಹೊಡೆದು ವಿತಿನ್ 5 ಸೆಕೆಂಡಲ್ಲಿ ರಿಸಲ್ಟ್ ಅನ್ನೋದು ಸಿಗ್ತಾಯಿದೆ ಸರ್. ಅಲ್ಲಿ ತಡೆ ಹೊಡೆದಿದ ತಕ್ಷಣ ಅವ್ರು ಮುಂದೆ ತಡೆ ಹೊಡೆದು ಮುಂದೆ ಬಂದು ಮಾತಾಡ್ತಿದ್ದಂಗೆ ಅವ್ರಿಗೆ ಏನೇನು ನೋವು ಇರುತ್ತೋ, ಏನೊಂದು ಸಮಸ್ಯೆ ಇರುತ್ತೋ ಅದನ್ನೊಂದು ಬಗೆಹರಿದಿರುತ್ತೆ ಸರ್. ಇಲ್ಲಿ ಇಲ್ಲೇನು ಡೈರೆಕ್ಷನ್ ಅಂದರೆ, ಅಮ್ಮ ಕೂತ್ಕೊಂಡಿರೋ ಫುಲ್ಲು ನಂದಿ ಬೆಟ್ಟ ಒಂದು ದೇವಸ್ಥಾನ ಇದೆಯಲ್ವ ಸರ್, ಅದು ಅಮ್ಮ ಡೈರೆಕ್ಷನ್ ಕರೆಕ್ಟ್ಗೆ ಅದಕ್ಕೆ ಇದೆ ಸರ್. ಅಲ್ಲೊಂದು ದೇವಸ್ಥಾನಕ್ಕೆ ಹಾಕೋ ಬೆಳಕು ಇಲ್ಲಿ ಒಳಗಡೆ ಕಾಣಿಸುತ್ತೆ ಸರ್. ನಾನು 5ನೇ ಕ್ಲಾಸ್ ಹುಡುಗನಿಗೆ ಸ್ಟಾರ್ಟ್ ಮಾಡಿದ್ದೆ ಕುಡಿಯೋದು. 5ನೇ ಕ್ಲಾಸಕ್ಕೆ ಎಣ್ಣೆ ಕುಡಿತಾ ಇದ್ದೆ. ಸ್ಕೂಲ್ಗೆ ಹೋಗ್ತಾ ಭತ್ತ ಕುಡಿತಾ ಇದ್ದೆ. ಎಲ್ಲೆಲ್ಲೋ ಕರ್ಕೊಂಡೋದ್ರು, ಕರ್ಕೊಂಡೋದ್ರು ಅದೇ 1-2 ದಿನ ಬಿಡೋದು, ತಿರ್ಗ ಮಾಮೂಲಿ ತಿರ್ಗ ಹಂಗೆ ಕುಡಿಯೋದು. ಇಲ್ಲಿಕ ನನ್ನ ನಾದಿನಿ ಇಬ್ಬರು ಬಂದು ಆಮೇಲೆ ನಮ್ಮನ್ನ ಇಲ್ಲಿ ಕರೆಸಿದ್ರು. ಇಲ್ಲಿ ಬಂದಮೇಲೆ ಫಸ್ಟ್ ವಾರನೇ ಅಮ್ಮನ ಹತ್ರ ಇದು ತಗೊಂಡ್ವಿ. ಅಮ್ಮನ ಕೈ ಭಾಷೆ ಕೊಡ ಅಂದ್ಲು, ಕೈ ಭಾಷೆ ಕೊಟ್ಟೆ. ಅದೇ ಫಸ್ಟು, ಅದೇ ಇನ್ನು ಲಾಸ್ಟು, ಇನ್ನು ಅಷ್ಟೇ. ಅಮ್ಮನ ನಾವು ನಂಬಿದಕ್ಕೆ ಇವಾಗ ಹೆಂಡ್ತಿ ಮಕ್ಳ ಹತ್ರ ನಾನು ಚೆನ್ನಾಗಿದ್ದೀನಿ, ಮಕ್ಕಳನ್ನೂ ಚೆನ್ನಾಗಿ ನೋಡ್ತಾ ಇದ್ದೀನಿ, ಹೆಂಡ್ತಿನೂ ಚೆನ್ನಾಗಿ ನೋಡ್ಕೊತಾ ಇದ್ದೀನಿ, ತಂದೆ ತಾಯಿನೂ ಚೆನ್ನಾಗಿ ನೋಡ್ಕೊತಾ ಇದ್ದೀನಿ. ಹಾಂ, ನಾವು ಬಂದಿಲ್ಲ 3 ತಿಂಗಳಾಯ್ತು, 3-4 ತಿಂಗಳಾಯ್ತು. ಫಸ್ಟು ವಾರಾಗೆ ನಮ್ಗೆ ಕುಡಿಯೋದು ಅದ್ರ ಮೇಗೆ ನನಗೆ ಇದಿರಲಿಲ್ಲ. ಅದ್ರ ಮೊದಲು ಎಷ್ಟನ್ನ ದುಡ್ದಿರಲಿ, ನಾನು ಗಾರೆ ಕೆಲಸ ಮಾಡೋದು 1000 ರೂಪಾಯಿ ದುಡಿತೀನಿ. ವಾರಕ್ಕೆ 6,000 ಆಗ್ತದೆ. 6,000ದಾಗ ಮನೆಗೆ ಒಂದು 100-200 ಅಷ್ಟೇ. ಇನ್ನೆಲ್ಲ ಕುಡ್ದಾಗ್ತಾಯಿದ್ದೆ. ಫ್ರೆಂಡ್ಸು ಅದು ಇದು ಇದೆಲ್ಲ ಮಾಡ್ತಾಯಿದ್ವಿ, ಜೊತೆಗಳ ಮ್ಯಾಗ ಇದು ಮಾಡ್ತಾಯಿದ್ವಿ. ಇಲ್ಕ ಅಮ್ಮನ ಹತ್ರ ಬಂದಿದ್ಮೇಲೆ ಅಮ್ಮನ ಅಮ್ಮನ ಆಶೀರ್ವಾದ ಕೊಟ್ಲು. ಅದ್ರ ಮ್ಯಾಗ ಇದೇ ಇಲ್ಲ, ಇವಾಗ ಚೆನ್ನಾಗಿದ್ದೀವಿ ಸರ್. ಹಾಂ, ಎಲ್ಲೆಲ್ಲೋ ಕರ್ಕೊಂಡೋಗಿ ಪುಂಗನೂರು, ಬೆಂಗಳೂರು ಎತ್ತೆತ್ತೋ ಕರ್ಕೊಂಡೋಗಿದ್ರು. ಎಲ್ಲ ಕರ್ಕೊಂಡೋದ್ರು. ಅದೇ ಕರ್ಕೊಂಡೋಗಿ ಅವತ್ತು 1-2 ದಿನ ಅಷ್ಟೇ, ತಿರುಗ ಮಾಮೂಲಿ ಕುಡಿಯೋದು. ಔಷಧಿ ಇಲ್ಲಿ ಪುಂಗನೂರಾಗ ಏನೋ ಎಲ್ಲೇನಾಗ ಏನೋ ಇದು ಕೊಟ್ಟಿದ್ರು, ಅದೆಲ್ಲ ಇದು ಮಾಡಿದ್ವಿ. ಅಲ್ಲಿಗೆ ಹೋದ್ಮೇಲೆ ಪುಂಗನೂರ್ಗೆ ಹೋದ್ಮೇಲೆ ಅಲ್ಲಿ 1-2 ವರ್ಷ ಬಿಟ್ಟಿದ್ದೆ ಅಷ್ಟೇ. ಇನ್ನು ಬೇರೆ ಜಾಗಲಾಗ 1-2 ದಿನ 3 ದಿನ ಅಷ್ಟೇ. ಹಾಂ, 30-35 ವರ್ಷದಿಂದ ಇಲ್ಲಿ ನಾವಿಲ್ಲಿಗೆ ಬಂದು 3 ತಿಂಗಳಾಯಿತು. ಅಮ್ಮನ ಹತ್ರಕ್ಕೆ ಇಲ್ಲಿಗೆ ಬಂದು ಅಮ್ಮನ ಮ್ಯಾಗ ಆನೆ ಇಕ್ಕಿದ ಮ್ಯಾಗ ಅದ್ರ ಮ್ಯಾಗ ಇಂಟ್ರೆಸ್ಟು ತಪ್ಪಾಯಿತು. ನಮ್ಮನ್ನ ಇವಾಗ ಚೆನ್ನಾಗೂ ಇಕ್ಕವಳೆ, ಚೆನ್ನಾಗೈತೆ ನಮ್ಗೆ. ಹಾಂ, ಕುಡಿದು ಬರೋದು ಮನೆಗೆ ದಿನಾ ಗಲಾಟೆ, ದಿನಾ ಬಡ್ಕೊಳ್ಳೋದೆ, ದಿನಾ ಕಣ್ಣೀರು ಬರ್ಬೋದು. ಬಂದು ಈಗ ನಮ್ಮ ವಿಡಿಯೋ ಹೋಗಿ ನೋಡಿ ಇನ್ನೂ 10 ಜನ ಬಂದು ಅಮ್ಮನ ಇದು ಪ್ರಾರ್ಥನೆ ಮಾಡಿಕೊಂಡು ಅವರು ಚೆನ್ನಾಗಿರ್ಲಿ. ನಮ್ಗೆ ಕಷ್ಟ ಅಂದ್ರೆ ಒಂದೇ ಒಂದು ಮಲ್ಲಿಗೆ ಗಿಡ ಇತ್ತು, ಹೂವು ಬಿಡಿಸ್ಬೇಕಾಗಿತ್ತು, ಜೀವನ ಮಾಡಬೇಕಾಗಿತ್ತು. ಆ ಮಟ್ಟದಾಗಿದ್ರಿ, ಬಲೆ ಬಾಧೆ ಬಿದ್ರಿ. ಇಲ್ಲಿಗೆ ಬಂದ್ಮೇಲೆ ಅಮ್ಮನ ಅನುಕೂಲ ಮಾಡಿದ್ಲು.
ಹ್ಞೂ ಆಯಮ್ಮನ ಕೊಟ್ಲು ನಾವು ಹಾಕಿಸ್ತೀವಿ. ಹ್ಞೂ ಆಯಮ್ಮನ ಕೊಟ್ಲು, ನಾವು ಕೈನಿಗೆ ಹಾಕೋಲ್ಲ. ಆಯಮ್ಮನ ಕೊಟ್ಟಿರೋದು ಆಯಮ್ಮ ನೋಡಿ ಆಯಮ್ಮಗೆ ಇಕ್ಕಿದ್ರೆ ಮುಂದೆ ಆಯಮ್ಮನ ನಂಬಿಕೆ ಕೊಡ್ತಾವಳೆ. ಇವಾಗ ಬೆಳಗ್ಗೆ 1 ಲಕ್ಷ ತೋಟದಾಗ ಕೊಡ್ತಾವಳೆ. ನೀರು ನಿಂತೋಗಿದ್ವು, ನೀರು ರೆಡಿ ಮಾಡಿ ಕೊಟ್ಲು. ಇವಾಗ ನೀರು ಬರ್ತಾವ, ತೋಟದಾಗ ಬೆಳೆನೂ ಚೆನ್ನಾಗಿ ಆಗ್ತದೆ. ಏನು ಬೆಳೆ ಬೆಳಿತೀರಾ? ಸಿಟ್ಕೊಂಡು ಜೋಳ ಬೆಳಿತೀರಿ. ಇನ್ನೇನು ಆ ಬೆಳೆ ಬೆಳಗ್ಗೆ 1 ಲಕ್ಷ 80,000 ಕೊಟ್ಟವಳೆ. ಅದಕ್ಕೆ ಮುಂಚೆ 3 ಕಾಸು ಇರಲಿಲ್ಲ ನಮ್ಗೆ ಸಂಪಾದನೆ. ಜೀವನಕ್ಕೆ ನಡೆಯೋದೇ ಬರೀ ಆಗಿತ್ತು. ಇಲ್ಲೊಂದುವರೆ ವರ್ಷಕ್ಕೆ ಬಂದ ನಿಂಕ ಆರೋಗ್ಯ ಬಗ್ಗೆ ಕೊಟ್ಟವಳೆ, ಎಲ್ಲ ಕೊಟ್ಟವಳೆ. ದೊಡ್ಡ ಮಗನ ಫುಲ್ ಎಣ್ಣೆ ಹೊಡೆಯೋನು, ಅವ್ನಿಗೆ ಹಾಸ್ಪಿಟ್ಲಿಗೆ ಇಕ್ಕಿ ಸಾಕಾಗಿತ್ತು. ಇಲ್ಲಿಗೆ ಬಂದಮೇಲೆ ಹಾಸ್ಪಿಟ್ಲ್ ಮನ್ನಾ ಮಾಡ್ಯವಳೆ. ಹೊಟ್ಟೆಯಲ್ಲಿ ಒಂಥರ ಭಯಂಕರವಾಗಿ ನೋವು ಬರ್ತಾಯಿತ್ತು. ಹಾಸ್ಪಿಟ್ಲಿಗೆ ಒಂದು 7-8 ಗಂಟೆಯಲ್ಲಿ ಹಾಸ್ಪಿಟ್ಲಿಗೆ ಹೋದ್ವಿ. ಅಲ್ಲಿ ಡಾಕ್ಟ್ರ್ ಟ್ರೀಟ್ಮೆಂಟನ್ನು ಕೊಟ್ಟರು, ವಾಸಿ ಆಗಿಲ್ಲ. ಮತ್ತು ಸ್ವಲ್ಪ ಹೊತ್ತು ಏನೋ ಹಂಗೋ ಹಿಂಗೋ ಇತ್ತು. ಮತ್ತೆ ಮನೆಗೆ ಹೋಗೋಷ್ಟು ಜಾಸ್ತಿ ಆಯಿತು. ಮತ್ತು 11 ಗಂಟೆಯಲ್ಲಿ ನನಗೆ ಕಾಲ್ ಮಾಡಿದ್ವಿ. ಮತ್ತು ಆ ಎಣ್ಣೆ ಇದ್ಕೊಂಡು ಈ ಥರ ಎಲ್ಲ ದಿಷ್ಟಿ ಮಾಡಿಸಿ ಅಣ್ಣ ಕಂಟ್ರೋಲ್ ಆಗುತ್ತೆ ನಾನು ನೋಡೋಣ ಅಂತಂದರು. ಆ ದಿಷ್ಟಿ ಮಾಡಿಸಿದಾಗ ಒಂದು ಸ್ವಲ್ಪ ಹೊತ್ತು ಇಷ್ಟೋ ಸ್ವಲ್ಪ ಕಡಿಮೆ ಆಯಿತು. ಮತ್ತು ಹಂಗೆ ಶುರುವಾಯಿತು. ಮತ್ತು ನವೀನನ್ನ ಫೋನ್ ಮಾಡಿ ಇಲ್ಲಿಗೆ ಅವತ್ತು ನೈಟ್ ಹಂಗೆ ಇತ್ತು. ಮತ್ತು ಇಲ್ಲಿಗೆ ಕರ್ಕೊಂಡು ಬಂದಿದ್ರಲ್ಲ ಇವರು, ಆವಾಗ ಎಲ್ಲ ಕಂಟ್ರೋಲ್ ಆಗೋಯಿತು. ಅದೇನೋ ದಿಷ್ಟಿ ತೆಗೆದ್ರು, ಮತ್ತು ತಾಯ್ತ ಹಾಕಿದ್ರು. ಅಮ್ಮನ ಹತ್ರ ಬೇಡ್ಕೊಂಡೆ, ಎಲ್ಲ ಕಂಟ್ರೋಲ್ ಆಯಿತು. ಸರ್ ನಮಸ್ತೆ. ಇವ್ರಿಗೆ ಯಾವ ಥರ ಅಂದರೆ ಇವಾಗ 3 ದಾರಿಯಲ್ಲಿ ಕೆಲವೊಬ್ರು ಕೆಡ್ಕೊಂಡು ಒಂದು ಮಾಡಾಕಿರ್ತಾರೆ ಸರ್, ಅಂದರೆ ತೆಗಿಯೋಕ್ಕೋಸ್ಕರ ಹಾಕಿರ್ತಾರೆ. ಅದನ್ನು ನಾವೇನಂದರೆ ದಾಟಿದಾಗ ಅವ್ರಿಗೆ ಏನೊಂದು ಸಮಸ್ಯೆ ಆಗಿರುತ್ತೋ ಅದು ಬಂದು ಇವ್ರ ಮೇಲೆ ಬಿದ್ದಿರುತ್ತೆ ಸರ್. ಇವ್ರ ಸಮಸ್ಯೆ ಅದೇ ಥರನೇ. ಪಾಪ ಇವರು ವಾಟರ್ ಮ್ಯಾನ್ ಆಗಿ ಕೆಲಸ ಮಾಡ್ತಾ ಇರೋದು. ಇವರು ಇನ್ನೊಂದು ಬೇರೆ ಅವರು ಒಂದು ಯಾರ ಮೇಲೂ ಬೇರೆ ಥರ ಹೋಗೋದಿಲ್ಲ. ಅವರು ಯಾರ ಬಗ್ಗೆನೂ ಅವ್ರ ತಲೆನೇ ಕೆಡಿಸ್ಕೊಳಲ್ಲ. ಅವ್ರದ್ದೇನೋ ಅವ್ರ ಕೆಲಸ ಏನೋ ಅವ್ರು ವಾಟರ್ ಮ್ಯಾನ್ ಕೆಲಸ ಮಾಡ್ತಾಯಿತ್ತು. ಅಂದರೆ ಅವರು ನೈಟೇ ಟೈಮಿಂಗ್ಸ್ ಇಲ್ದಿದ್ದಂಗೆ ಓಡಾಡಬೇಕಾದ್ರೆ ಅದು ಅಮಾವಾಸ್ಯೆ ಹುಣ್ಣಿಮೆನಾಗ ಮಾಡಿ ಹಾಕ್ಬಿಟ್ಟು ಹೊರಟೋಗ್ಬಿಟ್ಟಿರ್ತಾರೆ. ಇವ್ರು ಗೊತ್ತಿಲ್ಲದಿರೋ ದಾಟ್ಕೊಂಡು ಹೊರಟೋಗ್ಬಿಟ್ಟಿದ್ದಾರೆ. ಕೈ ಕಾಲುಗಳೆಲ್ಲ ಊದ್ಕೊಳೋದು, ಬಾಯಿ ಮಾತೇ ಬರ್ತಾಯಿಲ್ಲ ಸರ್. ಒಂದು ಕಡೆ ಫುಲ್ಲು ಜೋಮ್ ಆಗಿಬಿಟ್ಟು ಇದಾಗಿತ್ತು. ಬತ್ತದಂಗೆ ಫಸ್ಟು ಒಂದು ಅಮ್ಮಂದೊಂದು ಆಶೀರ್ವಾದದಿಂದ ಒಂದು ದೃಷ್ಟಿಯನ್ನು ತೆಗೆದುಬಿಟ್ಟು ಆ ಕಟ್ಟನ್ನೋದು ಹೊಡ್ಕೊಂಡು ಕೊಟ್ಟಾಗ ಅವ್ರು ವಿತಿನ್ ಸರ್ ಮನೆಗೆ ಹೋಗ್ತಿದ್ದಂಗೆ ಸ್ವಲ್ಪ ಬಾಯಿ ಮಾತು ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಮಾತಾಡ್ತಿದ್ದಾರೆ. ಕಾಲು ಕೈ ಸ್ವಲ್ಪ ಜೋಮೂ ಸ್ವಲ್ಪ ಕಮ್ಮಿ ಆಗಿದೆ ಸರ್. ಇನ್ನು ರೀಸೆಂಟಾಗಿ ಸರ್ ಬಂದಿರೋದು. ಇವರು ತುಂಬ ದಿನ ಏನಾಗಲಿಲ್ಲ ಸರ್. ಬಂದಿರೋದು ಬರೀ 2 ಕಿತಾನೆ ಸರ್ ಇವರು. ಸರ್ ಇದು ಬಂದು ಬೆಂಗಳೂರಿಂದ ಇವಾಗ ಅದು ಕೋಲಾರ, ಚಿಂತಾಮಣಿ, ಶಿಡ್ಲಘಟ್ಟ ಆ ಸರೌಂಡಿಂಗ್ ಬಂದರೆ ಚಿಕ್ಕಬಳ್ಳಾಪುರ ಬರ್ಬೇಕು ಸರ್. ಚಿಕ್ಕಬಳ್ಳಾಪುರದಿಂದ ಸೀದಾ ಇಲ್ಲಿಗೆ ಬರ್ಬೋದು ಸರ್. 10ವರೆಗೆ ಬಸ್ ಇದೆ ಸರ್, ಅದಕ್ಕೆ ಬರ್ಬೋದು ಸರ್. ಇನ್ನು ಬೆಂಗಳೂರು ಸರೌಂಡಿಂಗು, ತುಮಕೂರು ಈ ಸರೌಂಡಿಂಗ್ ಬರ್ಬೇಕಂದ್ರೆ ಸೀದಾ ಮೆಜೆಸ್ಟಿಕ್ ಬರಬೇಕು, ಇಲ್ಲಿ ಯಲಹಂಕ ಬರಬೇಕು. ಅಲ್ಲಿಂದ ಬಂದು ದೊಡ್ಡಬಳ್ಳಾಪುರ ಬರಬೇಕಾಗುತ್ತೆ. ದೊಡ್ಡಬಳ್ಳಾಪುರ ಬಂದು ದೊಡ್ಡಬಳ್ಳಾಪುರದಾಗ ಒಂದು 12:45 ಒಂದು ಬಸ್ ಇದೆ ಸರ್. 12:45 ಬಸ್ಗಳಿದೆ ಸರ್. ವೆಹಿಕಲಲ್ಲಿ ಬರೋರಿಗೆ ಲೊಕೇಶನ್ನು ನಮಗೇನಾದರೂ ಕಾಲ್ ಮಾಡಿ ವಾಟ್ಸಪ್ಪಲ್ಲಿ ಅಂತ ಕಳಿಸಿದ್ರೆ ಲೊಕೇಶನ್ ಕಳ್ಸ್ಕೊಂಡು ಕೊಡ್ತೀವಿ ಸರ್.